ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಕನ್ನಡ. ನಾನು ಪೂಜಕರಪ್ಪ. ಇವತ್ತು ನನ್ನ ಜೊತೆ ಮದರ್ ಪ್ರಾಮಿಸ್ ಸಿನಿಮಾ ರಿಲೀಸ್ ಆಗಿದೆ. ಎಸ್, ಇವತ್ತು ಡಾಲಿ ಸರ್ ನಮ್ಮ ಜೊತೆ ಖುದ್ದಾಗಿ ಸಿಕ್ಕಿದೆ. ಎಸ್, ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಹಾಯ್ ಸರ್, ಹೇಗಿದ್ದೀರಾ? ಸರ್, ಕಂಗ್ರ್ಯಾಚುಲೇಷನ್ಸ್ ಸರ್. ಎರಡು ವಿಚಾರಕ್ಕೆ, ಒಂದು ಮದರ್ ಪ್ರಾಮಿಸ್ಗೆ, ಇನ್ನೊಂದು ರಾಜ್ಯವೇ ಖುಷಿ ಪಡುವ ಸುದ್ದಿ ಗಂಡು ಮಗು ಆಗಿದೆ ಅನ್ನೋದಕ್ಕೆ. ಥ್ಯಾಂಕ್ ಯು. ಭಾಳ ಖುಷಿಯಾಯಿತು. ಮದರ್ ಪ್ರಾಮಿಸ್ ಸಿನಿಮಾ ನೋಡಿ ಎಂಜಾಯ್ ಮಾಡ್ತಿರೋಂಥ ಎಲ್ಲ ಪ್ರೇಕ್ಷಕರಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರೇಕ್ಷಕರಿಗೆ ಭಾಳ ಒಳ್ಳೆಯ ವಿಷಯವಾಗಿ ಸಿನಿಮಾ ಭಾಳ ಚೆನ್ನಾಗಿ ಆಗ್ತಾಯಿದೆ. ಅಂದರೆ ಎಲ್ಲ ಹೊಸ ಪ್ರತಿಭೆಗಳು ಕೂಡಿ ಮಾಡಿರುವಂಥ ಸಿನಿಮಾ. ಸೊ ಅದಕ್ಕೆ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿರೋದು ಭಾಳ ಖುಷಿ. ಸರ್, ಇನ್ನೊಂದು ವಿಚಾರ ಕೇಳಬೇಕು. ನೀವು ಹೇಳ್ತಾ ಇದ್ರಿ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ನಾವು ಇಗ್ನೋರ್ ಮಾಡ್ತೀನಿ, ಅದಕ್ಕೆಲ್ಲ ನಾನು ಟೈಮ್ ಕೊಡಲ್ಲ ಅಂತ ಸ್ಟೇಜ್ ಮೇಲೆ ಮಾತಾಡ್ತಾ ಇದ್ರಿ. ನಾನು ಬಿಫೋರ್ 4 days ಬ್ಯಾಕಲ್ಲಿ ನೋಡಬೇಕಾದ್ರೆ ಅವರಿಗೆ ಅಂತ ಒಂದು ಸ್ಟೋರಿ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕ್ಕೊಂಡಿದ್ರೆ, ನೀವು ಅವ್ರನ್ನೆಲ್ಲ ಅಷ್ಟೇ ಇಗ್ನೋರ್ ಮಾಡೋರನ್ನ ನೀವು ಯಾಕೆ ಖುದ್ದು ಒಂದು ಸ್ಟೋರಿ ಹಾಕಿದ್ರಿ ಅವರಿಗೋಸ್ಕರ ಅನ್ನೋವಂಥದ್ದು? ಇಗ್ನೋರ್ ಮಾಡೋರು ಬಿಟ್ಬಿಡಬೇಕಿತ್ತು. ಆ ವಿಚಾರನೇ ಚರ್ಚೆ ಆಗ್ತಾ ಇರಲಿಲ್ಲಲ್ಲ ಇವತ್ತು? ಇಲ್ಲ, ಡೆಫಿನೆಟ್ಲಿ ನಾನು ಹೇಳಿದ್ನಲ್ಲ, ಅದನ್ನೇ ನಾನು ಇದನ್ನು ಅಡ್ರೆಸ್ ಮಾಡೋದು ಬೇಡ ಅಂತ ಹೇಳಿದ್ರೆ ನಮ್ಮ ಟೀಮ್ ಹೇಳ್ತು, ಅಂದರೆ ಇದು ಸಿನಿಮಾಗೆ ತೊಂದರೆ ಆಗುತ್ತೆ, ನೀವು ಅಡ್ರೆಸ್ ಮಾಡಲೇಬೇಕು ಅಂತ. ಹಾಗಾಗಿ ನಾನು ಅಡ್ರೆಸ್ ಮಾಡಿದೆ. ಆ್ಯಂಡ್ ನಾನು ಅಡ್ರೆಸ್ ಮಾಡಿರೋದು ಇದು ಬರೀ ಈ ಸಿನಿಮಾ ಅಂತ ಅಲ್ಲ, ಎಲ್ಲ ಸಿನಿಮಾಗಳಿಗೂ ಏನೋ ಪ್ರತಿ ಸಿನಿಮಾಗಳ ವಿಷಯದಲ್ಲೂ ಈ ಥರ ಆಗ್ತಾಯಿದೆ. ಇದಾಗಬಾರ್ದು. ವಿಮರ್ಶೆಗಳು ಭಾಳ ಹೆಲ್ದಿಯಾಗಿರಬೇಕು. ವಿಮರ್ಶೆ ಓಕೆ ಅಂಥೇಳಿ ಹಂಗೆ ಅಟೆಂಡ್ ಮಾಡಿರೋದಷ್ಟೇ. ಅದು ಬಿಟ್ಟು ಯಾರನ್ನೂ ಪರ್ಸ್ನಲ್ಲಾಗಿ ಹೋಗಿ ಯಾರನ್ನೂ ನಾನು ಅಟೆಂಡ್ ಮಾಡೋಕ್ಕೆ ಹೋಗಿಲ್ಲ. ಇಟ್ಸ್ ಫಾರ್ ದ ಇಂಡಸ್ಟ್ರಿ. ಸರ್, ನಿಮ್ಮ ಬ್ಯಾನರ್ ನೋಡಿದರೆ ಗೊತ್ತಾಗ್ತಾ ಇದೆ, ಮದರ್ ಪ್ರಾಮಿಸಲ್ಲಿ ತುಂಬ ಒಳ್ಳೆ ಆರ್ಟಿಸ್ಟ್ಗಳೆಲ್ಲ ಇದ್ದಾರೆ. ಒಂದು 20-25 ಜನ ಇದ್ದಾರೆ. ಸೊ ಅಷ್ಟೊಂದು ಒಳ್ಳೆ ಆರ್ಟಿಸ್ಟ್ಗಳಿರ್ಬೇಕಾದ್ರೆ ನಾವು ಡಾಲಿ ಇದರಲ್ಲಿ ಇರಬೇಕು ಅಂತ ಹೇಳ್ಬೇಕಾದ್ರೆ ನಿಮಗೆ ಯಾಕೆ ಇಷ್ಟು ಸುಸ್ತಾಗ್ತಾ ಇದೆ? ಇದೇ ಕೊನೆ ಎಲ್ಲ ಸಿನಿಮಾದಲ್ಲೂ ಕೊನೆ ಅಂತ ಹೇಳ್ಕೊಂಬರ್ತಾ ಇದ್ದೀರಲ್ಲ ಅಂತ. ನನಗೆ ಅದು ಸ್ವಲ್ಪ ಸುಸ್ತು ಮಾಡುತ್ತೆ. ಆ್ಯಂಡ್ ಹೆಲ್ದಿ ಎನ್ವೈರ್ಮೆಂಟ್ ಇದ್ದಾಗ ಐ ಥಿಂಕ್ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಅನಿಸುತ್ತೆ. ಎನ್ವೈರ್ಮೆಂಟ್ ಹಾಳಾಗ್ತಾ ಹೋಗ್ತಾ ಏನಾಗುತ್ತೆ, ಸಾಕು ಅಂತ ಅನಿಸೋದು ಸಹಜ ಯಾವುದೇ ನಿರ್ಮಾಪಕರಿಗಾಗಲಿ. ಇವತ್ತು ಕನ್ನಡದಲ್ಲಿ ಯಾವ ನಿರ್ಮಾಪಕರು ಕೇಳಿದ್ರೂ ಅದು ಸಹಜವಾಗಿ ಬರುತ್ತೆ. ಒಂದು ಸುಸ್ತು ಕಾಣುತ್ತೆ ನಿರ್ಮಾಪಕರಲ್ಲಿ. ಅದು ಕಾಣಬಾರ್ದು ಅಂದರೆ ಬಹಳ ಪಾಸಿಟಿವ್ ಎನ್ವೈರ್ಮೆಂಟ್ ಬಿಲ್ಡ್ ಆಗಬೇಕು. ಸಿನಿಮಾಗಳು ಚೆನ್ನಾಗಿದ್ದಾಗ ಅದು ಇನ್ನೂ ಚೆನ್ನಾಗಿ ಆಗಬೇಕು ಅನ್ನೋ ಕಡೆಗೆ ಕೆಲಸಗಳಾಗಬೇಕು. ಸಿನಿಮಾಗಳು ಚೆನ್ನಾಗಿದ್ದಾಗ ಅದನ್ನು ಹೆಂಗಾದ್ರೂ ಮಾಡಿ ಮುಗಿಸ್ಬೇಕು ಅಂತ ಕೆಲಸಗಳಾಗಬಾರ್ದು ಅಷ್ಟೇ. ಮೊನ್ನೆ ಸ್ಟೇಜ್ ಮೇಲೆ ಶಿವಣ್ಣ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, 666 ಡ್ರೀಮ್ ಸಿನಿಮಾದಲ್ಲಿ ಕೂತ್ಕೊಂಡು ಮಾತಾಡಬೇಕಾದ್ರೆ ಡಾಲಿ ಅಂದರೆ ನಂಗೆ ತುಂಬ ಇಷ್ಟ. ಆ್ಯಕ್ಚುಲಿ ಅವ್ನು ಯಾವಾಗಲೂ ತೆರೆ ಮೇಲೆ ಕಾಣಿಸ್ಕೊಳ್ತಾ ಇರಬೇಕು ಅಂತ. ಒಳ್ಳೆ ಬ್ರೇಕ್ ಸಿಗ್ತಾ ಇಲ್ವಲ್ಲ ಇಲ್ಲೂ ಅಂತ. ಒಳ್ಳೆ ಹಿಟ್ ಸಿನಿಮಾಗಳು ಕೊಟ್ಟಿದ್ರೆ ಅದು ಒಳ್ಳೆ ಬ್ರೇಕ್ ಯಾಕೆ ಸಿಗ್ತಾ ಇಲ್ಲ ಅಂತ ಶಿವಣ್ಣ ಅವ್ರು ಹೇಳಿದ್ದು ಹಳೇದು ಬದಮಾಶ್ ಟೈಮಲ್ಲಿ ಹಂಗೆ ಯೋಚನೆ ಮಾಡ್ತಾ ಇದ್ದೆ ಅಂತ. ಇವಾಗಿಂದಕ್ಕೆಲ್ಲ ಹೇಳಿದ್ದು. ನಾನು ಆರಾಮಾಗಿದ್ದೀನಿ. ನನ್ನಷ್ಟು ಸಿನಿಮಾಗಳು ನಾನು ಎಷ್ಟು ಸಿನಿಮಾ ಮಾಡಿದ್ದೀನಿ. ನೀವು ತಗೊಬನ್ನಿ, ಟಗರು, ಪಾಪ್ಕಾರ್ನ್ ಮಗ್ಗಿ, ಟೈಗರ್, ಬಡವ ರಸ್ಕಲ್, ರತ್ನ ಪ್ರಪಂಚ, ಹೆಡ್ ಬುಷ್, ಹೊಯ್ಸಳ. ಹ್ಯಾವ್ ಡನ್ ಎನಫ್ ಗುಡ್ ಫಿಲ್ಮ್ಸ್ ಆ್ಯಂಡ್ ಅವೆಲ್ಲವೂ ಬಹಳ ಚೆನ್ನಾಗಿ ಆಗಿದ್ದಾವೆ. ಬ್ರೇಕು ಅದೆಲ್ಲ ಟಗರಿಗಿಂತ ಮುಂಚಿನ ಕತೆ, ಅದನ್ನು ಹೇಳಿದ್ದವರು. ಆ್ಯಕ್ಚುಲಿ ಶಿವಣ್ಣ ಅದನ್ನೇ ಹೇಳಿದ್ದು. ಬಟ್ ಈಗ ಎಲ್ಲೂ ಕಾಣಿಸ್ಕೊತಾ ಇಲ್ಲ. ಆದರೆ ಲೈಕ್ ಯಾವಾಗಲೂ ನನ್ನ ಸಿನಿಮಾದಲ್ಲಿ ಇರಬೇಕು ಆ ರೀತಿ ಶಿವಣ್ಣ ಹೇಳಿದ್ದು ಅಂತ. ಹಂಗೇನು ಶಿವಣ್ಣ ನಾವೆಲ್ಲ ಎನಿ ಟೈಮ್ ಜೊತೆಗೆ ಭಾಳ ಖುಷಿಯಾಗಿ ಇರ್ತೀವಿ. ಶಿವಣ್ಣನ ಜೊತೆ ನಾವು ಎಂಜಾಯ್ ಮಾಡೋ ಅಂದರೆ ಅವ್ರು ಸಿಗೋ ಪ್ರತಿ ಮೂಮೆಂಟು ನಾವು ಭಾಳ ಎಂಜಾಯ್ ಮಾಡ್ತೀವಿ. ಸರ್, ಮ್ಯಾಂಗೋ ಪಚ್ಚದಲ್ಲಿ ವಿಲ್ಲನ್ ಆಗಿ ಖಡಕ್ಕಾಗಿ ಎಂಟ್ರಿ ಕೊಟ್ಟರು, ಬಟ್ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಸಡನ್ನಾಗಿ ಎಂಡ್ ಆಗಿಬಿಡ್ತು. ಸೊ ಪಾರ್ಟ್ 2 ಏನಾದರೂ ಇದೆಯಾ ಅಂತ. ಅದು ನಮ್ಮ ಸುದೀಪ್ ಸರ್ ಮೇಲಿನ ಪ್ರೀತಿ, ಖುಷಿಯಾಗಿ ಅವ್ರು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದರೂ ಮಾಡಿದೆ. ಸರ್, ಇದಕ್ಕೆ ಸಂಭಾವನೆ ತಗೊಳ್ಳಿಲ್ಲ ಅಂತ ಒಂದು ಕಂಟೆಂಟ್ ವೈರಲ್ ಆಗ್ತಾ ಇತ್ತು. ಅದೆಲ್ಲ ನೀವು ಪ್ರಶ್ನೆನೇ ಕೇಳಬಾರ್ದು. ಅದು ಒಂದು ಶಾರ್ಟ್ಗೆ ಅದು ನಾವು ಪ್ರೀತಿಯಿಂದ ಹೋಗಿ ಮಾಡಿರೋದು. ಅದಕ್ಕೆ ಪ್ರೀತಿಗೆ ಯಾವ ಥರ ಯಾರು ಬೆಲೆ ಕಟ್ಟೋಕ್ಕಾಗತ್ತೆ? ಈಗ ಸುದೀಪ್ ಸರ್ದು ಪ್ರೀತಿ, ಅವ್ರ ಕಾಂಟ್ರಿಬ್ಯೂಷನ್ನು ಅವೆಲ್ಲ ಬೇರೆ ಅಲ್ಲ. ಸೊ ನಾವು ಅದನ್ನೆಲ್ಲ ಯಾವಾಗಲೂ ರೆಸ್ಪೆಕ್ಟ್ ಮಾಡಬೇಕು. ಸರ್, ಮದರ್ ಪ್ರಾಮಿಸು ಒಂದು ವೀಕಾಗಿ ಒಳ್ಳೆ ಟ್ರೆಂಡ್ ಕೊಡ್ತಾ ಇದೆ. ಸೊ ಬ್ಯಾಡ್ ಕಾಮೆಂಟ್ ಮಾಡೋರಿಗೆ ನೀವು ಆಲ್ರೆಡಿ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದೀರಾ. ಸೊ ಈ ಮೂಲಕ ಅವ್ರಿಗೆ ಏನಾದರೂ ತಿಳಿಸ್ಬೋದಾ, ಏನಾದರೂ ಹೇಳ್ಬೋದಾ ಅನ್ನುವಂಥದ್ದು ಕೊನೆಯದಾಗಿ? ಏನಿಲ್ಲ, ಇನ್ನೊಂದು ಸರಿ ಹೋಗಿ ನೋಡಿ, ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ, ಮಜಾ ಮಾಡ್ತೀರಾ. ಪ್ರೀತಿ ಮಾಡಿ ನೋಡಿ, ಮಜಾ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ತುಂಬ ಟಯರ್ಡ್ ಆಗಿದ್ದೀರಾ ಅಂತ ಗೊತ್ತಾಯಿತು. ಕೊನೆಯದಾಗಿ ವೀಕ್ಷಕರಿಗೆ ಏನಾದರೂ ಹೇಳೋಕ್ಕಿದ್ರೆ ಹೇಳ್ಬೋದು ಸರ್. ಇಲ್ಲ, ಮದರ್ ಪ್ರಾಮಿಸ್ 2ನೇ ವಾರ ಕಾಲಿಟ್ಟಿದೆ. ಭಾಳ ಚೆನ್ನಾಗಿ ಆಗ್ತಾಯಿದೆ. ಇನ್ನು ಯಾರ್ಯಾರು ನೋಡಿಲ್ಲ, ಹೋಗಿ ಥಿಯೇಟ್ರಲ್ಲಿ ನೋಡಿರೋ ಪ್ರೇಕ್ಷಕರನ್ನ ಕೇಳಿ ಅವ್ರ ರಿವ್ಯೂ ತೊಗೊಂಡೇ ಹೋಗಿ ಭಾಳ ಎಂಜಾಯ್ ಮಾಡ್ತೀರಾ. ಗ್ಯಾಂಗಲ್ಲಿ ಹೋಗಿ, ಎಸ್ಪೆಷಲಿ ಜನ್ಸಿ ಹುಡುಗರು ನಿಮ್ಮ ಗ್ಯಾಂಗಲ್ಲಿ ಹೋಗಿ ಭಾಳ ಎಂಜಾಯ್ ಮಾಡ್ತೀರಾ. ಥ್ಯಾಂಕ್ ಯು ಸರ್. ಎಸ್, ಇಷ್ಟಾಗಿತ್ತು ಡಾಲಿ ಸರ್ ಜೊತೆ ಮಾತುಕತೆ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ ಕನ್ನಡ. ಕ್ಯಾಮ್ರಾಮ್ಯಾನ್ ಪ್ರತಾಪ್ ಜೊತೆ ಪೂಜಾ ಗ್ರೂಪ, ಬೆಂಗಳೂರು.